ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನಡೆದ ಟೈಕೋಂಡೋ ಕರಾಟೆ ಪಂದ್ಯದಲ್ಲಿ ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿಯ ಮಾರುತಿ ವಿದ್ಯಾಮಂದಿರ ಶಾಲೆಯ 10 ಮಕ್ಕಳು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುವ ಸಂತಸದ ಮತ್ತು ಹೆಗ್ಗಳಿಕೆಯ ಸುದ್ದಿಯನ್ನು ಹಂಚಿಕೊಳ್ಳಲು ಶಾಲಾ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಎಂವಿಎಂ ಶಾಲೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಗೌರವ್ ಮಾತನಾಡಿ, ಸಿಬಿಎಸ್ಇ ಸೌತ್ ಇಂಡಿಯಾ ಟೈಕೋಂಡೋ ಕರಾಟೆಯಲ್ಲಿ ಎಂವಿಎಂ ಶಾಲೆ ಒಂದೇ ಬಾರಿ 10 ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರೋದು ಸಂತಸದ ಸುದ್ದಿ ಹಾಗೂ ಮುಂದಿನ ತಿಂಗಳು ನಡೆಯುವ ರಾಷ್ಟ್ರ ಮಟ್ಟದ ಸಿಬಿಎಸ್ಇ ಟೂರ್ನಿಗೆ ಭಾಗವಹಿಸುವುದಕ್ಕೆ ತೆರಳುತ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಓದಿನ ಜೊತೆ ಕ್ರೀಡೆಗೂ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲೂ ಮುಂದಿದ್ದಾರೆ. ಕಳೆದ ತಿಂಗಳು ಕ್ರಿಕೆಟ್ ಟೂರ್ನಿಯಲ್ಲೂ ಭಾಗವಹಿಸಿ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ ಎಂದರು. ಇವತ್ತು ನಮ್ಮ ಎಂವಿಎಂ ಶಾಲೆಗೆ ಒಂದು ದೊಡ್ಡ ಕೀರ್ತಿನೇ ಬಂದಿದೆ ಅಂತ ಹೇಳ್ಬೋದು. ನಮ್ಮ ಶಾಲೆಯಿಂದ ಒಟ್ಟು 11 ಜನ ಮಕ್ಕಳು ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ. 11 ಜನ ಸೌತ್ ಇಂಡಿಯಾ ಝೋನ್ ಟೇಕ್ವಾಂಡೋ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಆ ಪಾರ್ಟಿಸಿಪೇಟ್ ಮಾಡಿದ 11 ಜನದ ಮಕ್ಕಳಲ್ಲಿ 10 ಜನ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದಾರೆ. 11 ಜನಕ್ಕೆ ಮೆಡಲ್ಸ್ ಕೂಡ ಬಂದಿದೆ. ಇದು ಒಂದು ದೊಡ್ಡ ವಿಷಯ. ಕರ್ನಾಟಕನೇ ಅಲ್ಲ, ನಮ್ಮ ಶಾಲೆ ಮಕ್ಕಳು ಕರ್ನಾಟಕ ಸೌತ್ ಇಂಡಿಯಾನ ನ್ಯಾಷನಲ್ಸಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ಮುಂದಿನ ತಿಂಗಳು ಸೆಪ್ಟೆಂಬರ್ನಲ್ಲಿ ಹೋಗ್ತಿದ್ದಾರೆ. ಸಿಬಿಎಸ್ಇ ಕಡೆಯಿಂದ ನಡೆದಂಥ ಗೇಮ್ಸು, ಸಿಬಿಎಸ್ಇ ಎಷ್ಟಿದೆ ನಮ್ಮ ಸೌತ್ ಇಂಡಿಯಾದಲ್ಲಿ ಸ್ಕೂಲ್ಸು, ಅಷ್ಟು ಸ್ಕೂಲ್ಸನ್ನು ಒಗ್ಗೂಡಿಸಿ ಮೊನ್ನೆ ನಮ್ಮ ಮಹಾರಾಷ್ಟ್ರದಲ್ಲಿ ನಡೀತು ಮ್ಯಾಚಸ್ಸು. ಅಲ್ಲಿ ಟೇಕ್ವಾಂಡೋ ಅಲ್ಲಿ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಯಶಸ್ವಿ ಪ್ರದರ್ಶನ ಕೊಟ್ಟು ಒಳ್ಳೆ ಅದ್ಭುತವಾದ ರೀತಿಯಲ್ಲಿ ಕೋಚಿಂಗನ್ನು ಪಡ್ಕೊಂಡು ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಮೆಡಲ್ಗಳನ್ನ ಸಾಧಿಸ್ಕೊಂಡು ಬಂದಿದ್ದಾರೆ. ಆ 11 ಜನದ ಪೈಕಿ ಇವತ್ತು 10 ಜನ ನಮ್ಮ ಶಾಲೆ ಮಕ್ಕಳು ಇವತ್ತು ನ್ಯಾಷನಲ್ಸ್ಗೆ ಹೋಗ್ತಿದ್ದಾರೆ ಅಂತ ಅದೊಂದು ಹೆಮ್ಮೆ ವಿಷಯ. ಈ ನ್ಯಾಷನಲ್ಸ್ಗೆ ಇಷ್ಟಕ್ಕೆ ರೂವಾರಿಯಾದಂತಹ ನಮ್ಮ ಕೋಚ್ ಮೊದಲು ಕೂಡ ಹೇಳಿದ್ವಿ ಅಡ್ಮಿಷನ್ ಟೈಮಲ್ಲಿ, ನಮ್ಮ ಶಾಲೆಯಲ್ಲಿ ನಾಟ್ ಓನ್ಲಿ ಅಕಾಡೆಮಿಕ್ಸನ್ನು ಹೊರತುಪಡಿಸಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಒತ್ತು ಕೊಡ್ತೀವಿ ಅಂತ ಈಗಾಗಲೇ ಅದನ್ನು ಪ್ರೂವ್ ಮಾಡ್ಕೋತಾ ಇದ್ದೀವಿ. ಲಾಸ್ಟ್ ಮಂತಲ್ಲಿ ಕ್ರಿಕೆಟಲ್ಲಿ ನಮ್ಮ ಮಕ್ಕಳು 2nd ಪ್ಲೇಸನ್ನು ತೊಗೊಂಬಂದಿದ್ದಾರೆ. ಈಗ ಟೇಕ್ವಾಂಡೋಲ್ಲಿ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಬೇರೆ ಆ್ಯಕ್ಟಿವಿಟಿಗಳಲ್ಲಿ ಎಂವಿಎಂ ಶಾಲೆ ಮಕ್ಕಳು ಸರ್ವತೋಮುಖ ಬೆಳವಣಿಗೆಗೆ ಎಂವಿಎಂ ಶಾಲೆ ಮಕ್ಕಳಿಗೋಸ್ಕರ ಶ್ರಮಿಸುತ್ತೆ, ದುಡಿಯುತ್ತೆ ಅಂತ ಹೇಳಿ ನಂತರದಲ್ಲಿ ಕರಾಟೆ ಕೋಚ್ ಶಂಕರ್ ಮಾತನಾಡಿ, ಮಾರುತಿ ವಿದ್ಯಾಮಂದಿರ ಶಾಲೆಯಿಂದ 11 ಮಕ್ಕಳು ಟೈಕೋಂಡೋ ಚಾಂಪಿಯನ್ಶಿಪ್ನಲ್ಲಿ ಭಾಗಿಯಾಗಿ 6 ಚಿನ್ನ 4 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಪಡೆದು 10 ಮಕ್ಕಳು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದು, ಪ್ರತಿದಿನ ವಿದ್ಯಾರ್ಜನೆ ಜೊತೆಗೆ 6 ಗಂಟೆಗಳ ಕಾಲ ಕರಾಟೆ, ಅಥ್ಲೆಟಿಕ್ಸ್, ಯೋಗ ಮತ್ತು ಸ್ವಿಮ್ಮಿಂಗ್ ತರಬೇತಿ ನೀಡಲಾಗುತ್ತೆ. ಒಬ್ಬ ಉತ್ತಮ ಕ್ರೀಡಾಪಟು ಆಗಬೇಕಾದ್ರೆ ಆಟ ಆಡಿದ್ರೆ ಸಾಲದು, ಆರೋಗ್ಯ ಮತ್ತು ಸದೃಢತೆ ಇದ್ರೆ ಮಾತ್ರ ಸಾಧ್ಯ ಅಂತ ತಿಳಿಸಿದ್ರು. ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಬ್ಲಾಕ್ ಬೆಲ್ಟ್ ಹೋಲ್ಡರ್, ಅಫಿಷಿಯಲಿ ಇಂಟರ್ನ್ಯಾಷನಲ್ ಟ್ರೈನರು. ಸೊ ನಾನು ಇಲ್ಲಿ ಎಂವಿಎಂ ಸ್ಕೂಲಿಂದ 11 ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು. ಸಿಬಿಎಸ್ಇ ಸೌತ್ ಝೋನ್ ಟೈಕೋಂಡೋ ಚಾಂಪಿಯನ್ಶಿಪ್ 2026 ವರೋರಾ ಮಹಾರಾಷ್ಟ್ರದಲ್ಲಿ. ಸೊ 11 ಜನದಲ್ಲಿ 10 ಜನ ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಸೌತ್ ಝೋನಲ್ಲಿ 6 ಜನ ಚಿನ್ನದ ಪದಕ ತಗೊಂಡು, 4 ಜನ ಬೆಳ್ಳಿ ಪದಕ ತಗೊಂಡು, 1 ಮಗು ಕಂಚಿನ ಪದಕ ತಗೊಂಡಿದ್ದಾರೆ. ಸೊ ಯಾರು ಚಿನ್ನದ ಪದಕ ಮತ್ತು ಬೆಳ್ಳಿ ಪದಕ ಅಂದರೆ ಫಸ್ಟ್ ಪ್ಲೇಸ್ 2nd ಪ್ಲೇಸ್ ತೊಗೊಂಡಿರೋರು ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗ್ತಾರೆ. ಸೊ ಅದರಲ್ಲಿ ನಮ್ಮ ಎಂವಿಎಂ ಸ್ಕೂಲ್ ಮಕ್ಕಳು 11 ಜನದಲ್ಲಿ 10 ಜನ ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಅವರು 6 ಅವರ್ ಟ್ರೈನ್ ಆಗ್ತಾರೆ. ಮಾರ್ನಿಂಗ್ 3 ಅವರ್ಸು, ಈವ್ನಿಂಗ್ 3 ಅವರ್ಸು. ಬರೀ ಟೈಕೋಂಡೋ ಟ್ರೈನ್ ಆಗಲ್ಲ, ಟೈಕೋಂಡೋ ಜೊತೆಗೆ ಅಥ್ಲೆಟಿಕ್ಸು, ಯೋಗ, ಜಿಮ್ನಾಸ್ಟಿಕ್ ಮತ್ತು ಸ್ವಿಮ್ಮಿಂಗು. ಯಾಕೆ ಅಂತಂದರೆ ಒಂದು ಮಗು ಒಂದು ಗೇಮಲ್ಲಿ ಪ್ರಪಂಚದಲ್ಲಿ ನಂಬರ್ 1 ಆಗಬೇಕಾದ್ರೆ ವರ್ಲ್ಡ್ ಬೆಸ್ಟ್ ಫ್ಲೆಕ್ಸಿಬಿಲಿಟಿ ಇರಬೇಕು. ವರ್ಲ್ಡ್ ಬೆಸ್ಟ್ ಫ್ಲೆಕ್ಸಿಬಿಲಿಟಿ ಜೊತೆಗೆ ಸ್ಟಾಮಿನಾ ಇರಬೇಕು. ಸ್ಟಾಮಿನಾ ಜೊತೆಗೆ ಸ್ಟ್ರೆಂದಿಂಗ್ ಇರಬೇಕು. ಅದ್ರ ಜೊತೆಗೆ ರಿಕವರಿ ಇರಬೇಕು. ಅದ್ರ ಜೊತೆಗೆ ಫುಡ್ ಡಯಟ್ ಇರಬೇಕು. ಇದೆಲ್ಲ ಥರನೂ ಮಕ್ಕಳಿಗೆ 2 ಡೇಸ್ 1 ಗೇಮಲ್ಲಿ ಹಾರ್ಡ್ ವರ್ಕ್ ಇರುತ್ತೆ, ಒನ್ ಡೇ ರಿಕವರಿ ಇರುತ್ತೆ. ಆ ರಿಕವರಿ ಡೇಯಲ್ಲಿ ಯೋಗ ಇರುತ್ತೆ, ಸ್ವಿಮ್ಮಿಂಗ್ ಇರುತ್ತೆ. ನೆಕ್ಸ್ಟ್ 2 ಡೇಸು 1 ಗೇಮ್, ಪ್ರೊಫೆಷ್ನಲ್ ಗೇಮ್, 2 ಅವರ್ಸ್ ಹಾರ್ಡ್ ವರ್ಕ್ ಇರುತ್ತೆ. ಸೊ ಆ ರೀತಿ ನಾನ್ ಸ್ಟಾಪಾಗಿ 3 to 4 ಇಯರ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋದಕ್ಕೆ ಈ 10 ಜನ ಮಕ್ಕಳು